ಬೆಂಗಳೂರಿನ ಬೂದಿಗೆರೆ ಬಳಿಯ ಮಂಡೂರಿನಲ್ಲಿ 2 ಎಕರೆ 92,000 ಚದರ ಅಡಿ ವಿಸ್ತೀರ್ಣದ ಹೊಸ ಉತ್ಪಾದನಾ ಘಟಕ ಉದ್ಘಾಟನೆ. ಸೆಮಿಕಂಡಕ್ಟರ್ ಮತ್ತು ನವೀಕರಿಸಬಹುದಾದ ಶಕ್ತಿಯಂತಹ ಹೊಸ ಉದ್ಯಮದ ಮೇಲೆ ಕೇಂದ್ರೀಕರಿಸುವುದು ಐಗಸ್ ಪ್ರಭಾವಶಾಲಿ ಆದಾಯದ ಬೆಳವಣಿಗೆಯನ್ನು ನಿರೀಕ್ಷಿಸುತ್ತದೆ. ಈ ವರ್ಷ 340 ಕೋಟಿ ಆದಾಯವನ್ನು ನಿರೀಕ್ಷಿಸಲಾಗಿದೆ. ಪುಣೆ, ಗುರುಗ್ರಾಮ್ ಮತ್ತು ನೋಯ್ಡಾದಲ್ಲಿ ಲಾಜಿಸ್ಟಿಕ್ ಮತ್ತು ಅಸೆಂಬ್ಲಿ ಕೇಂದ್ರಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಭಾರತೀಯ ಮಾರುಕಟ್ಟೆಯಲ್ಲಿ ತನ್ನ ಹೆಜ್ಜೆ ಗುರುತನ್ನು ಬಲಪಡಿಸುವ ಕಾರ್ಯತಂತ್ರದ ಕ್ರಮದಲ್ಲಿ ಮೋಷನ್ ಪ್ಲಾಸ್ಟಿಕ್ನಲ್ಲಿ ಜಾಗತಿಕ ಮುಂಚೂಣಿಯಲ್ಲಿರುವ ಐಗಸ್ ಬೂದಿಗೆರೆ ಸಮೀಪದ ಮಂಡೂರಿನಲ್ಲಿ ಅತ್ಯಾಧುನಿಕ 92,000 ಚದರ ಅಡಿ ಉತ್ಪಾದನಾ ಘಟಕವನ್ನು ಆಗಸ್ಟ್ 21ರಂದು ಉದ್ಘಾಟಿಸಿದೆ. ಈ ಬೆಳವಣಿಗೆಯು ಐಗಸ್ ಇಂಡಿಯಾಕ್ಕೆ ಮಹತ್ವದ ಮೈಲಿಗಲ್ಲು, ಏಕೆಂದರೆ ಇದು ಅರೆವಾಹಕ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಿಗೆ ಮೀಸಲಾಗಿರುವ ಹೊಸ ವಿಭಾಗಗಳ ಮೇಲೆ ಕೇಂದ್ರೀಕರಿಸಲು ಸಿದ್ಧವಾಗಿದೆ. ಗಣನೀಯ ಬೆಳವಣಿಗೆಗೆ ಸಿದ್ಧವಾಗಿದೆ. ವಿಸ್ತರಣೆಯು ತನ್ನ ಕಾರ್ಯಾಚರಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಮತ್ತು ಭಾರತದಲ್ಲಿ ತನ್ನ ವ್ಯಾಪಕವಾದ ಗ್ರಾಹಕರ ನೆಲೆಯನ್ನು ಬೆಂಬಲಿಸಲು ಐಗಸ್ನ ದೀರ್ಘಾವಧಿಯ ಕಾರ್ಯತಂತ್ರದ ಭಾಗವಾಗಿದೆ. ಐಗಸ್ ಇಂಡಿಯಾ ಚನ್ನಪಟ್ಟಣದ ಐಗಸ್ ಜಿಎಂಬಿಎಸ್ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆ. 2000ರಲ್ಲಿ ಅಂಗಸಂಸ್ಥೆಯಾಗಿ ಸ್ಥಾಪನೆಯಾದಾಗಿನಿಂದ ಚಲನೆಯ ಪ್ಲಾಸ್ಟಿಕ್ ಉದ್ಯಮದಲ್ಲಿ ಪ್ರಮುಖ ಆಟಗಾರ. ಕಂಪನಿಯು 1,25,000 ಭಾಗಗಳನ್ನು ವ್ಯಾಪಕವಾದ ಕ್ಯಾಟಲಾಗ್ ಹೊಂದಿದೆ. ಇದನ್ನು ಸ್ಥಳೀಯವಾಗಿ ಮಾಡಿದ ಅಸಂಖ್ಯಾತ ಗ್ರಾಹಕರ ಬೇಡಿಕೆ ಆಧಾರಿತ ಅಸೆಂಬ್ಲಿಗಳಿಗೆ ಬಳಸಬಹುದು. ವಾರ್ಷಿಕವಾಗಿ ಸರಾಸರಿ 200ಕ್ಕೂ ಹೆಚ್ಚು ಹೊಸ ಉತ್ಪನ್ನಗಳನ್ನು ಪರಿಚಯಿಸಲಾಗುತ್ತದೆ. ನಾವೀನ್ಯತೆ ಮತ್ತು ಗ್ರಾಹಕರ ತೃಪ್ತಿಗೆ ಅದರ ಬದ್ಧತೆ ಒತ್ತಿ ಹೇಳುತ್ತದೆ. ಇದೆಲ್ಲ ನೋಡೋಕ್ಕಾಗತ್ತೆ. ಅದಕ್ಕೋಸ್ಕರ ತುಂಬ ಖುಷಿ ಇದೆ. ನಮ್ಮದು ಪ್ರಾಮಿಸ್ ಏನದು, ಇಂಡಿಯನ್ ಇಂಡಸ್ಟ್ರಿ ಎಷ್ಟು ಗ್ರೋತ್ ಬಂದಿದ್ದಾನೋ ನಾವು ಅದೇ ಗ್ರೋತ್ ಸಪೋರ್ಟ್ ಮಾಡಬೇಕು. ಅದು ಸಪೋರ್ಟ್ ಮಾಡೋದಕ್ಕೆ ಇಲ್ಲಿದೆ ನಮ್ಮದು ಜರ್ಮನ್ ಕೊಲೀಗ್ಸ್ ಅವರು ಇಲ್ಲಿದೆ ಇನ್ವೆಸ್ಟ್ ಮಾಡೋಕ್ಕೆ ಫುಲ್ ರೆಡಿ ಇದೆ. ತುಂಬ ಖುಷಿ ಇದೆ. ನಮ್ಮದು ಇಲ್ಲಿದೆ 25 ಇಯರ್ಸ್ ಆಯಿತು. 25 ಇಯರ್ಸ್ ಬಿಟ್ಟು ನಮ್ಮದು ಇಲ್ಲಿದೆ ಇಂಜೆಕ್ಷನ್ ಮೋಲ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ತುಂಬ ಖುಷಿ ಇದೆ. ಇದು ನಮ್ಮದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್. ಅದಕ್ಕೋಸ್ಕರ ನಮ್ಮದು ನೆಕ್ಸ್ಟ್ ಸ್ಟೆಪ್ ಅದೇ ಥರ. ಆ್ಯಂಡ್ ವಿ ಆಲ್ಸೋ ಲುಕ್ ಎಟ್ ಹ್ಯಾವಿಂಗ್ ಮೋರ್ ಪೀಪಲ್ ಆ್ಯಂಡ್ ಡೆವಲಪಿಂಗ್ ಅವರ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮದು ಇಲ್ಲಿದೆ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇಂಪ್ರೂವ್ ಮಾಡೋದಕ್ಕೆ ನಮ್ಮದು ಪ್ಲ್ಯಾನ್ ಮಾಡಿದೆ. And we expect that we will be one of the best companies and good companies that people would want to work. It is ಇಲ್ಲಿದೆ ಯಾರು ಕೆಲಸ ಮಾಡಿದೆ ಅವ್ರದ್ದು ಖುಷಿ ಇರಬೇಕು. ನಮ್ಮದು ಕಸ್ಟಮರ್ದು ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಇದೇ ಥರ ಯೋಚನೆ ಮಾಡಿದೆ ನಮ್ಮದು. ಓಕೆ. Facility here in Bangalore to support our customers in India is one of our big steps, but one of the first ones towards more extensive support to the Indian market. We see it's crucial as a group strategy to be very close to the Indian market, to be a partner to all these Indian companies, not only for the local market, also for their exporting ambitions. And in order for that, our local capacities have been enlarged, including injection molding in India, which will be one of our next steps, together with improvements of our logistics setup
in India with different manufacturing operational setups to be closer to our customers, to service them with the specific needs. Yes, we see the need to be a digital company. Why? Because we want to understand our customers better. We would like to serve them better, also with the increasing number of customers, to stay all the time as close as a one-to-one business. And this is our target in the digital transformation. We offer a lot of digital tools already, but they will get smarter. We are using, of course, the technology in the market. We have a strong collaboration with Microsoft, and Microsoft is supporting us really strongly to use artificial intelligence as an example to serve our customers better. This will be a strong effort that we have to take, and we see also the Indian market of one of these core markets here. We have started our ERP project here in India for a global ERP, and we will go on using the capability of the Indian market also for our digital transformation. Thank you.